ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ನ ಮಾಡಿದ್ದಿಲ್ಲ ಆ್ಯಂಡ್ ಅಪ್ಲೋಡ್ ಕೂಡ ಮಾಡಿದ್ದಿಲ್ಲ. ಸೊ ಲಾಸ್ಟ್ ನಾನು ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೆ. ಬಟ್ ನೌ ದಟ್ಸ್ ಓಕೆ. ಅದನ್ನೆಲ್ಲ ಇಟ್ಟು ಇವತ್ತು ಏನು ಒಂದು 2 ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಒಂದು ಮ್ಯಾಟ್ರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ದಿನದ ಕನಸು ಇವತ್ತು ಇವಾಗ 1-2 ದಿನದಲ್ಲಿ ಈಡೇರ್ತಾ ಇದೆ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಸ್, ಇವತ್ತು ತೊಳೆದು ಪೂಜೆ ಮಾಡಬೇಕಿತ್ತು ದೇವ್ರದ್ದು. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ದೇವರೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು, ಸೊ ಕಳ್ಸದ ಕಾಯಿ ನೋಡಿದ್ರಲ್ಲ ನೀವು, ಎಷ್ಟು ದೊಡ್ಡದಾಗ್ಬಿಟ್ಟಿತ್ತು. ಆ ಚಂಬಿಂದ ತೆಗಿಯೋಕ್ಕೆ ಬರ್ತಾ ಇದ್ದಿಲ್ಲ. ಸೊ ಅಷ್ಟು ದೊಡ್ಡದಾಗ್ಬಿಟ್ಟಿತ್ತು. ಹಿಂಗೆಂಗೋ ಕಷ್ಟ ಫುಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅದ್ರ ರೂಟ್ಸ್ಗಳೆಲ್ಲ ಅದೆಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಬಟ್ ನನಗಂತೂ ಹಿಂಗೆ ಒಂಥರ ಭಯನೂ ಅನ್ನಿಸ್ತಿತ್ತು. ನಂಗೆ ಅಷ್ಟು ದೊಡ್ಡದು ನಂಗೆ ಯಾವತ್ತೂ ಬಂದಿದ್ದಿಲ್ಲ. ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು, ನಾನು ಆವಾಗಲೇ ತೆಗಿತಾ ಇದ್ದೆ. ಬಟ್ ಇದನ್ನು ಒಂದು ಸ್ವಲ್ಪ 2 ಭಾಗ ಆಗಲಿ ಅವಾಗ ತೆಗಿಯೋಣ ಅಂತ ಅಂದ್ಕೊಂಡು, ಸೊ ನಾನು ಇಲ್ಲಿವರೆಗೂ ಬಿಟ್ಟಿದ್ದೆ. ಸೊ ಅದು ಈ ಥರ ರೂಟ್ಸ್ ಎಲ್ಲ ಬಿಟ್ಕೊಂಡು ಈ ಥರ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಆ್ಯಂಡ್ ಅದರಲ್ಲಿ ಅದೇನು ಅಂತಾರಲ್ಲ, ಕವಡೆನ ಹಾಕಿರ್ತೀನಲ್ಲ ನಾನು ಕಳ್ಸೋದು ಕೈಗೆ ಏನೆಲ್ಲ ಹಾಕ್ತೀನಿ ಅಂತಂದೇಳಿ ನಾನು ಲಾಸ್ಟು ಒಂದು 2-3 ಬ್ಯಾಕ್ ವಿಡಿಯೋಸಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಚೆಕ್ ಮಾಡಿ ಹೋಗಿ, ಓಕೆನಾ. ಅದರಲ್ಲಿ ಒಂದು ಕವಡೆ ಅದರಲ್ಲಿ ಬೇರು ಸಮೇತ ಸಿಕ್ಕಾಕೊಂಡ್ಬಿಟ್ಟೈತೆ. ಅದರಿಂದನೇ ಬೆಳೀತಾ ಐತೆ. ಅದು ನಿಜವಾಗ್ಲೂ ನನಗೆ ಒಂಥರ ಮಿರಾಕಲ್ ಅಂತಲೇ ಅನಿಸುತ್ತೆ. ಸೊ ಎಷ್ಟು ಖುಷಿ ಆಯಿತು ಗೊತ್ತಾ. ಅದನ್ನು ತೆಗಿಯೋಕ್ಕೆ ಕೂಡ ಆಗಲ್ಲ, ಅದು ಮುರ್ಕೊಂಡು ಹೋಗ್ಬಿಡುತ್ತೆ ತೆಗಿಯೋಕ್ಕೆ ಹೋದರೆ. ಸೊ ಇರಲಿ ಬಿಡು ಅಂತಂದೇಳಿ ನಾನು ಹಂಗೆ ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ತೊಳೆದು ಪೂಜೆ ಮಾಡಬೇಕಾದ್ರೇನು ಅದು ಆಗಲೇ ಸಿಕ್ಕಾಕೊಂಡ್ಬಿಟ್ಟಿತ್ತು, ಅದರಿಂದನೇ ಬೆಳೀತಾ ಇತ್ತು. ಸೊ ಇರಲಿ ಬಿಡು ಅಂತಂದೇಳಿ ನಾನು ಹಂಗೆ ಬಿಟ್ಟಿದ್ದೆ. ಸೊ ಇವಾಗಲೂ ಕೂಡ ಹಂಗೆ ಇತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದನ್ನು ನಮ್ಮ ಡ್ಯಾಡಿ ಅವ್ರ ಮನೆ ಹತ್ರ ಹೋಗಿ ಹಾಕ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಕಡೆ ಎಲ್ಲೂ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಮ್ಮ ಅಪ್ಪ ಅವ್ರ ಮನೆ ಹತ್ರನೇ ನಾನು ಪೂಜೆ ಮಾಡಿರೋಂಥ ಕಾಯಿ, ಸೊ ಅಲ್ಲೇ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ ಇದೆ. ಹೆಂಗೂ ಸ್ವಂತ ಮನೆ ಎಲ್ಲ ಅವ್ರದ್ದು. ಸೊ ಅಲ್ಲೇ ಯಾವಾಗಲೂ ಕೊನೆಯವರೆಗೂ ಶಾಶ್ವತವಾಗಿ ಇರುತ್ತೆ. ಆ ಒಂದು ಗಿಡ ಚೆನ್ನಾಗಿ ಬೆಳೆದು ಮರ ಆಗಿ ಚೆನ್ನಾಗಿ ಬೆಳೀಲಿ ಅಂತ ಅನ್ಕೋತೀನಿ. ಅಂದರೆ ಅದನ್ನು ತೆಗೆದು ಪೂಜೆ ಎಲ್ಲ ತೊಳೆದು ಪೂಜೆ ಮಾಡಿದ್ದು ಎಲ್ಲ ನೀಟ್ ಮಾಡಿಕೊಂಡು ಆಮೇಲೆ ಕಾಯಿನ ಚೇಂಜ್ ಮಾಡಿದೆ. ಸೊ ಪೂಜೆ ಎಲ್ಲ ಮುಗ್ದಿದ ಮೇಲೆ ನಾನು ತಿಂಡಿ ತಿನ್ನೋಣ ಅಂದ್ಕೊಂಡು, ಸೊ ದೋಸೆ ಇತ್ತು. ಸೊ ಪೂಜೆ ಮುಗಿಯೋ ಅಷ್ಟರಲ್ಲಿ 12:15 ಆಗಿತ್ತು. ಆವಾಗ ಫುಲ್ಲು ಮಳೆ ಬರ್ತಿತ್ತು ಫ್ರೆಂಡ್ಸ್. ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಸೊ ಅಮ್ಮು ನನ್ನ ಜೊತೆ ಇದ್ಲಲ್ಲ, ಪೂಜೆ ಮಾಡುವಾಗ ಒಂದು ಅರ್ಧಕ್ಕೆ ನಮ್ಮಪ್ಪ ಅವ್ರು ಬಂದು, ಕಳ್ಸಮ್ಮ, ನಾನು ಕಾರ್ ತೊಗೊಂಬಂದಿನಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಕಳ್ಸಮ್ಮನ್ನ ಅಂತ ಹೇಳಿದರು. ಸರಿ ಅಂತಂದೇಳಿ ನಮಗೂ ಅದೇ ಬೇಕು ಅಂದರೆ ಅವಳನ್ನು ಕಳಿಸಿ ನಾನು ಆರಾಮಾಗಿ ಪೂಜೆ ಮಾಡೋಣ ಅಂತಂದೇಳಿ ಸೊ ಪೂಜೆ ಮಾಡ್ಕೋತಾ ನೆಮ್ಮದಿಯಾಗಿ ಇದ್ದೆ. ಅವಳು ಬರೋವರೆಗೂ. ಅವ್ರು ಬಂದಿದ್ದು 1:30-2 ಗಂಟೆ ಏನೋ, ಅಷ್ಟೊತ್ತಿಗೇನೋ ಬಂದಿದ್ದರು. ಸೊ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡ ತಕ್ಷಣ ಬೀಟ್ರೂಟ್ ಸಾಂಬಾರಿತ್ತು, ಅದಕ್ಕೆ ರೈಸ್ನ ಮಾಡಿದ್ದೆ ನಾನು. ಸೊ ನನಗೆ ಪೂಜೆ ಮಾಡುವಾಗ ಬಾಗಿಲು ಓಪನ್ ಮಾಡಿದ್ನಾ, ಈ ಮಳೆ ಬರೋ ಸೌಂಡಿಗೆ ಏನೋ ಒಂಥರ ಯಾರೋ ಬರೋ ಥರ ಸೌಂಡ್ ಆಗ್ತಿತ್ತು. ಒಬ್ಬಳೇ ಬೇರೆ ಇದ್ನಲ್ಲ, ನನಗೆ ಒಂಥರ ಭಯ ಆಗ್ತಾಯಿತ್ತು. ಸೊ ಆಗಲೆಲ್ಲ ಹಿಂದೆ ತಿರುಗಿ ನೋಡ್ತಾ ಇದ್ದೆ. ಇಲ್ಲಿ ಆಲ್ಮೋಸ್ಟ್ ಯಾರೂ ಬರಲ್ಲ, ಬಟ್ ಇವರು ಬೆಗ್ಗರ್ಸ್ ಬರ್ತಿರ್ತಾರಲ್ವ. ಸೊ ಅದಕ್ಕೆ ಸಡನ್ನಾಗಿ ಏನಾರು ಒಳಗೆ ಬಂದುಬಿಡ್ತಾರೇನೋ, ಒಬ್ಬಳೇ ಬೇರೆ ಇದ್ದೀನಿ ಅಂತಂದೇಳಿ ನನಗೆ ಒಂಥರ ಭಯ ಆಗ್ತಾಯಿತ್ತು. ಸೊ ದಟ್ಸ್ ಓಕೆ ಅಂತಂದೇಳಿ ಆಮೇಲೆ ಭಕ್ತಿಯಿಂದ ದೇವ್ರು ನೆನೆಸ್ಕೊಂಡು ಯಾರೂ ಬರಬಾರ್ದು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಸೊ ಪೂಜೆ ಮುಗಿಸಿ ಆಮೇಲೆ ಸ್ವಲ್ಪ ಊಟ ಮಾಡಿ ಆದಮೇಲೆ ನಾನು ಊದುಬತ್ತಿ ಹಚ್ಚಿ, ಧೂಪ ಹಚ್ಚಿ, ಕರ್ಪೂರ ಬೆಳಗಿ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯ್ತಲ್ಲ, ಆಲ್ರೆಡಿ ಹೊಟ್ಟೆ ಹಶ್ವಾಗ್ಬಿಡ್ತು ನನಗೆ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾಯಿತ್ತು. ಏನು ತಿನ್ನೋಣ ಅಂತಂದ್ರೂ ಹುಡುಕಿದ್ರೂ ಏನೂ ಸಿಗ್ತಾಯಿದ್ದಿದ್ದಿಲ್ಲ. ಆಮೇಲೆ ಫ್ರಿಜ್ ಮೇಲೆ ಒಂದು
ಏನು ದಿಲ್ ಖುಷಿತ್ತು. ಸೊ ಬೇಕ್ರಿ ಐಟಮ್ ನಾನು ಆಲ್ಮೋಸ್ಟ್ ತಿನ್ನಲ್ಲ, ಏನೂ ಆಗಲ್ಲ, ಹೊಟ್ಟೆ ಹಶ್ವಾದಾಗೆ ತಿನ್ನಲೇಬೇಕಾಗುತ್ತೆ ಅಂತಂದೇಳಿ ಸೊ ಅದನ್ನು ತೊಗೊಂಡು ತಿನ್ಕೋತಾ ಕೂತಿದ್ದೆ. ಅಷ್ಟೊತ್ತಿಗೆ ಮಳೆ ಅಂದರೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಏನು ಚೆನ್ನಾಗಿತ್ತು ಗೊತ್ತಾ. ಸೊ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಫುಲ್ ಚಳಿ ಚಳಿ ಆಗ್ತಾಯಿತ್ತು. ಫುಲ್ ಚೆನ್ನಾಗಿತ್ತು, ಒಂಥರ ಚಿಕ್ಕಮಂಗ್ಳೂರು ಕಡೆ ಇರುತ್ತಲ್ಲ, ಸೊ ಆ ಥರ ಒಂಥರ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ಇವಾಗ ಇತ್ತೀಚೆಗೆ ಮಳೆ ಬರೋದು ಅಷ್ಟೊಂದೇನು ಜಾಸ್ತಿ ಇಲ್ಲ, ಬಟ್ ಮೀಡಿಯಮ್ ಆಗಿ ಬರ್ತಾಯಿದೆ. ಆದರೂ ಒಂದು ಸತಿ ಬಂದುಬಿಟ್ರೆ ಫುಲ್ ಜೋರಾಗಿ ಬಂದುಬಿಡುತ್ತೆ, ಆಮೇಲೆ ಮತ್ತೆ ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರುತ್ತೆ. ಆ ಥರ ಮಳೆ ಬರ್ತಾಯಿದೆ. ಬಟ್ ಲಾಸ್ಟ್ ಇಯರ್ ತುಂಬಾ ಮಳೆ ಬಂತು ಅಲ್ವಾ, ಈ ವರ್ಷ ಯಾಕೋ ಸ್ವಲ್ಪ ಕಡಿಮೆ ಆಗಿದೆ. ಸೊ ಫುಲ್ ಸುಸ್ತಾಗಿ ಇದನ್ನು ದಿಲ್ಕುಷ್ನ ತಿಂತಾಯಿದ್ದೆ. ಆಲ್ಮೋಸ್ಟ್ ಇದು ಚಿಕ್ಕವರಿದ್ದಾಗೆ ನಮಗೆ ತುಂಬ ಫೇವ್ರೇಟ್ ಆಗಿರೋವಂಥ ಫುಡ್ ಅಲ್ವಾ. ಸೊ ಇದನ್ನೇ ತಿನ್ನೋಣ ಅಂದ್ಕೊಂಡು ಸೊ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಬಟ್ ಎನಿಹೌ ಏನೂ ಆಗಲಿಲ್ಲ. ಮತ್ತು ಚೆನ್ನಾಗಿ ನೀರು ಕುಡಿದು ಬೇಗ ರೈಸ್ಗಿಟ್ಟು ಪಪ್ಪ ಮಮ್ಮಿ ಬರೋ ಅಷ್ಟರಲ್ಲಿ ಅವ್ರಿಗೂ ಕೂಡ ಊಟ ಕೊಟ್ಟು ಅಮ್ಮಗೂ ಊಟ ಮಾಡಿಸಿ ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಅಷ್ಟರಲ್ಲೇ ನನಗೆ ಸಂಜೆ ನಮ್ಮ ಡ್ಯಾಡಿ ಮಳೆ ಬರ್ತಿರೋದಕ್ಕೆ ಏನಾದರೂ ಒಂದು ಸ್ವಲ್ಪ ಬಿಸಿ ಬಿಸಿ ತಿನ್ಬೇಕು ಅನ್ನಿಸ್ತೈತಮ್ಮ, ಒಂದು ಸ್ವಲ್ಪ ಹೀಟಾಗಿರೋದು ಅಂದರೆ ನಾನು ಸರಿ ಚಿಕನ್ ತೊಗೊಂಬನ್ನಿರಿ ಅಂದೆ. ಚಿಕನ್ ತೊಗೊಂಬರ್ತೀನಿ ಅಂತಂದೇಳಿ ಫಿಶ್ ತೊಗೊಂಬಂದುಬಿಟ್ಟಿದ್ರು. ಸೊ ಫಿಶ್ ತೊಗೊಂಡು ಬಂದಾಗ ನನಗೆ ಸಂಜೆ ಟೈಮಲ್ಲಿ ಟ್ಯೂಷನ್ ಬೇರೆ ಇರುತ್ತೆ, ನಂಗೆ ಮಾಡೋಕ್ಕಾಗಲ್ಲ ಅಂದೆ. ಆದರೂ ಪರವಾಗಿಲ್ಲ ಅಂತಂದೇಳಿ ನಮ್ಮ ಮಮ್ಮಿನೇ ಮಾಡ್ತೀನಿ ಅಂತ ಹೇಳಿದರು ನಮ್ಮಮ್ಮ. ಸೊ ಅವರು ಮಾಡ್ಕೋತಾ ಒಬ್ಬರೇ ಮಾಡ್ತಾಯಿದ್ರು, ನಾನು ಜಸ್ಟ್ ಮಿಕ್ಸಿಗೆ ರುಬ್ಕೊಟ್ಟೆ ಅಷ್ಟೇ. ಸೊ ಎಲ್ಲ ಸಾಂಬಾರು ಪಲ್ಯ ಮತ್ತು ಚಪಾತಿ ಹೊರಗಡೆ ತರಿಸಿದ್ದೆ, ಇಲ್ಲೇ ಮನೆಯಲ್ಲೇ ಮಾಡ್ತಾರೆ, ಸೊ ಚೆನ್ನಾಗಿ ಮಾಡ್ತಾರೆ. ಹೊರಗಡೆ ತರಿಸಿ ಸೊ ಅದನ್ನು ಎಲ್ಲ ಟ್ಯೂಷನ್ ಮುಗಿದ್ಮೇಲೆ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 10-10:30 ಆಯಿತು. ಬಟ್ ಪಾತ್ರೆ ಮಾತ್ರ ತೊಳೆಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎಷ್ಟೊಂದು ಪಾತ್ರೆ ಇದ್ವೋ ತೊಳೆಯೋ ಅಷ್ಟೊತ್ತಿಗೆ 3 ತಾಸು ಬೇಕಾಯಿತು. ಅಷ್ಟು ಪಾತ್ರೆ ತೊಳೆದು ನೀಟ್ ಮಾಡೋಷ್ಟೊತ್ತಿಗೆ ರಾತ್ರಿ ನಂಗೆ ಆಗಲಿಲ್ಲ, ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು. ಸೊ ಹಾಗೆ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಅಷ್ಟೊಂದೇನು ಕೆಲಸ ಇದ್ದಿಲ್ಲ ನನಗೆ ನೆಕ್ಸ್ಟ್ ಡೇ. ಸೊ ಅದಕ್ಕೆ ಅದರ ನೆಕ್ಸ್ಟ್ ಡೇ ಗುರುವಾರನ ನಾನಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲನೂ ಕೆಲಸ ಮುಗಿಸಿ ಕಸ ಹೊಡೆದು ನೆಲ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ, ನಾನು ಇವತ್ತು ರಾಯರ ವಾರ ಅಲ್ವಾ, ಸೊ ರಾಯರಿಗೆ ಪೂಜೆ ಮಾಡಿ ಸೊ ತಲೆ ಸ್ನಾನ ಮಾಡಿ, ಇವತ್ತು ಬೇರೆ ನನಗೆ ಫುಲ್ ವೆರೈಟೀಸ್ ಆಫ್ ಪಲ್ಯ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ನನ್ನ ಫೇವ್ರೇಟ್ ಪಲ್ಯ ಆಗಿರೋದ್ರಿಂದ ಅದನ್ನೇ ತಿನ್ನೋಣ ಅಂತಂದೇಳಿ ಸೊ ಅದನ್ನೆಲ್ಲ ಮಾಡಿಕೊಂಡು ತಿಂದಿದ್ದಾಯಿತು. ಅಮ್ಮಗೂ ತಿನ್ನಿಸಿ ಇವಾಗ ಕೂತ್ಕೊಂಡೆ. ಹಾಯ್ ಮಾಡಮ್ಮ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಅಮ್ಮ ಮನೆಗೆ ಹೋಗಿ ಅಲ್ಲಿ ಏನೇನು ಮಾಡಿಸಿದ್ದಾರೆ ಅಂತ ನೋಡಿಕೊಂಡು, ಮಯೂ ಕೂಡ ಸ್ಕೂಲ್ ಇವತ್ತು ರಜಾ ಇದೆ, ಸ್ಕೂಲಲ್ಲಿ ಟೀಚರ್ಸ್ ಟ್ರೈನಿಂಗ್ ಏನೋ ಇದೆ ಅಂತೆ. ಸೊ ನೋಡೋಣ ಅವನು ಏನು ಮಾಡ್ತಿದ್ದಾನೆ ಅಂತ ನೋಡಿಕೊಂಡು ಹೋಗೋಣ ಆಯಿತಾ. ಇವ್ರಿಗೆ ಸ್ವಲ್ಪ ಟೋಪಿ ಮತ್ತು ಅದು ಇದು ತೊಗೋಬೇಕು. ಸೊ ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದೇಳಿ ನಾಳೆನೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಇವಳದೇ ಒಂದು ಸಪ್ರೇಟಾಗಿ ಫುಲ್ ಡೇ ರುಟೀನ್ನ ಶೇರ್ ಮಾಡ್ತೀನಿ. ಬನ್ನಿ, ಆಟೋ ಬಂತು, ಬೇಗ ಬಂತು, ಆಟೋ ಬಂತು, ಹೋಗೋಣ. ಏನು ಚಪಾತಿ ಹಿಡ್ಕೊ ಕೈಯಲ್ಲಿ. ಅಮ್ಮನ ಮನೆಗೆ ಹೋಗಿ ನಮ್ಮ ಮಯುಗೆ ಸಮಾಧಾನ ಮಾಡಿ
ಮಯು ಇಲ್ಲೇ ಟೋಪಿ ತೊಗೊಂಬರ್ತೀವಿ, ಹೋಗಿ BScಗೆ ಹೋಗಿ ಬರ್ತೀನಿ, ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಮ್ಮು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಅಜ್ಜಿ ಜೊತೆ ಇದ್ದರೆ. ಅಜ್ಜಿ ಬೇರೆ ಪೂಜೆ ಮಾಡ್ತಿದ್ದಾರೆ, ನೀನು ಇರುಕಂತ ಅಂತಂದೇಳಿ ಅಂದೆ. ಹ್ಞೂ ಅಮ್ಮ ಸರಿ ಆಯಿತು, ನನಗೆ ಕಿಂಡರ್ ಜಾಯ್ ತೊಗೊಂಡು ಬಾ ಅಂದ. ಸರಿ, ನಾನು ಹೆಂಗೂ ಆ ಕಡೆಯಿಂದ ವಾಪಸ್ ಬಂದಾಗ ಅಲ್ಲಿಗೆ ಹೋಗಲ್ಲ, ಬಟ್ ಹ್ಞೂ ಅಂತ ಅಂದು ನಾನು ತಪ್ಪಿಸ್ಕೊಂಡೆ. ಸೊ ಆಟೋ ಬುಕ್ ಮಾಡಿ ಆಟೋದಲ್ಲಿ ಮತ್ತೆ BScಗೆ ಬಂದ್ವಿ, ಅಮ್ಮು ಮತ್ತು ನಾನು ಇಬ್ಬರು. ಸೊ ಸೀರೆ ತೊಗೋಬೇಕಿತ್ತು. ಸೊ ಆರೆಂಜ್ ಕಲರ್ ಸೀರೆನ ನನಗೆ ಬೇಕಿತ್ತು. ಸೊ ಆರೆಂಜ್ ಕಲರ್ ಸೀರೆ ಚೆನ್ನಾಗಿ ಹುಡ್ಕೊಟ್ರು, ಬಟ್ ನನಗೆ ಇಷ್ಟ ಆಗಿರೋವಂಥದ್ದು ನೆಕ್ಸ್ಟ್ ತೋರಿಸ್ತೀನಿ ನಾನು ಯಾವ್ದು ತೊಗೊಂಡಿದ್ದೆ ಏನು ಅಂತಂದೇಳಿ. ಸೊ ಅದರಲ್ಲಿ ಎಷ್ಟು ಬ್ಲೂ ಮತ್ತು ಪರ್ಪಲ್ ಬಾರ್ಡರ್ ಇತ್ತು, ಮತ್ತು ಇದು ಪಿಂಕ್ ಬಾರ್ಡರ್ ಇದೆ. ಇದು ನೆಕ್ಲೆಸ್ ಡಿಸೈನಲ್ಲಿ ಬಂದಿದೆ. ಸೊ ಇದು ಒಂದಿತ್ತು. ಸೊ ಆರೆಂಜೇ ನನಗೆ ಬೇಕಾಗಿದ್ದು. ಆರೆಂಜ್ ಕಲರಲ್ಲಿ ಎಷ್ಟೊಂದು ಸೀರೆನ ತೋರಿಸಿದ್ರು. ಎಸ್ ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ಸೊ ಎಲ್ಲ ಶಾಪಿಂಗ್ ಆಯಿತು. ಎಲ್ಲಿಗೆ ಏನು ಎತ್ತ ಅಂತಂದೇಳಿ ಇನ್ನೂ ನಾನು ನಿಮಗೆ ಹೇಳಿಲ್ಲ. ಸೊ ಎಸ್, ಇವಾಗ ಹೇಳೋಣ ಅಂತ ಫುಲ್ ಟೈರ್ಡ್ ಆಗಿಬಿಡ್ತು. ಯಾಕೋ ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಥರ ಇತ್ತು. ಸೊ ಇದೇ ಥರನೇ ಇರಲಿ, ನಾವೊಂದು ಪ್ಲ್ಯಾನ್ ಮಾಡಿದ್ದೀವಲ್ವ. ಸೊ ಇನ್ನೂ ಒಂದು 2 days ಇದೇ ಥರನೇ ಇರಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಸೊ ಎಸ್, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಸುಮಾರು ಒಂದು 4 ವರ್ಷದಿಂದ ನಾನು ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಸೊ ನನಗಿವಾಗ ಅದನ್ನು ಹೇಳಬೇಕಾದ್ರೇ ಒಂಥರ ಮೈಯೆಲ್ಲ ಒಂಥರ ಜುಮ್ ಅಂತ ಇದೆ. ಎಸ್, ಗೂಸ್ ಬಂಪ್ಸ್ ಬರ್ತಾ ಇದೆ. 4 ವರ್ಷದಿಂದ ಅಂದ್ಕೊಳ್ತಾ ಇದ್ದಿದ್ದು ರಾಯರ ಸನ್ನಿಧಿಗೆ ಹೋಗಬೇಕು, ಮಂತ್ರಾಲಯಕ್ಕೆ ಅಂತಂದೇಳಿ ತುಂಬಾ ಆಸೆ ಇಟ್ಕೋತಾ ಇದ್ದೆ. ಹೋಗಬೇಕಾದ್ರೆ ಎಷ್ಟೊಂದೆಲ್ಲ ಅಡೆತಡೆಗಳು ಬರ್ತಾಯಿದ್ವು. ತುಂಬ ಸರಿ ಪ್ಲ್ಯಾನ್ಸ್ ಮಾಡಿ ಫ್ಲಾಪ್ ಆಗಿದ್ದು ಉಂಟು. ಸೊ ಅದಕ್ಕೆ ಈ ಒಂದು ವರ್ಷದಲ್ಲಿ ಇವತ್ತು ಎಷ್ಟು ಜುಲೈ 9 ಇವತ್ತು. ಸೊ ನಾಳೆ ಮತ್ತು ನಾಡಿದ್ದು ಹೋಗ್ತಾ ಇದ್ದೀವಿ ರಾಯರ ದರ್ಶನ ಮಾಡಲಿಕ್ಕೆ. ಎಸ್, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ನಾನು ನಾಳೆ ಹೋಗಬೇಕಾದ್ರೆ ಏನೇನೆಲ್ಲ ವಿಸಿಟ್ ಮಾಡ್ತೀವಿ, ಏನು ಎತ್ತ ಅಂತಂದೇಳಿ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ರಾಯರ ಹತ್ರ ಹೋಗಬೇಕಾದ್ರೆ ಏನೆಲ್ಲ ತೊಗೊಂಡು ಹೋಗಬೇಕು ಅನ್ನೋದು ಅದು ಸೆಕೆಂಡ್ರಿ, ಬಟ್ ರಾಯರು ನಮ್ಮನ್ನು ಕರೆದಿದ್ದಾರೆ. ಸೊ ಫೈನಲಿ ಫಿಕ್ಸ್ ಆಗಿದೆ. ರಾಯರ ಹತ್ರ ಹೋಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ. ರಾಯರ ಕರೆ ಬಂದಾಗೆ ಮಾತ್ರ ರಾಯರ ಹತ್ರ ಹೋಗೋಕ್ಕೆ ಸಾಧ್ಯ ಆಗೋದು. ಅಲ್ಲಿವರೆಗೂ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ಓನ್ ಎಕ್ಸ್ಪೀರಿಯನ್ಸ್, ಎಷ್ಟು ಕಾರ್ಗೆ ಅಮೌಂಟ್ ಕೊಟ್ಟು ಕಾರ್ ಬುಕ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಎಲ್ಲನೂ ಆದಮೇಲೂ ಕ್ಯಾನ್ಸಲ್ ಆಗಿದ್ದುಂಟು, ಓಕೆನಾ. ಸೊ ಅಷ್ಟು 4 ವರ್ಷದಿಂದನೂ ನಾನು ಹೋಗಬೇಕು, ಇವತ್ತು ಹೋಗಬೇಕು, ಮುಂದಿನ ತಿಂಗಳು ಹೋಗಬೇಕು, ನೆಕ್ಸ್ಟ್ 15 days ಆದಮೇಲೆ ಹೋಗಬೇಕು ಅಂತ ಅನ್ಕೋತಾನೇ ಇದ್ದೆ. ಬಟ್ ಇವತ್ತು ಕೊನೆಗೂ ಬಂದಿದೆ. ಆ ಒಂದು ದಿನ ದರ್ಶನ ಮಾಡುವಂಥ ಭಾಗ್ಯ ನಮಗೆ ಒಲ್ದಿದೆ ಅಂತಲೇ ಹೇಳ್ಬೋದು. ರಾಯರು ನಮ್ಮನ್ನು ನಿಜವಾಗ್ಲೂ ಕರ್ಸ್ಕೋತಾ ಇದ್ದಾರೆ. ಸೊ ಮಳೆ ಇದೆ, ದಟ್ಸ್ ಓಕೆ. ಅಷ್ಟೊಂದೇನು ಮಳೆ ಇಲ್ಲ, ಲಾಸ್ಟ್ ಇಯರ್ ಅಷ್ಟೇನು ಮಳೆ ಇಲ್ಲ. ಈ ವರ್ಷ ಆ್ಯಕ್ಚುಲಿ ಮಳೆ ಸ್ವಲ್ಪ ಕಡಿಮೆನೇ ಇದೆ ಅಂತ ನಾವು ಹೋಗ್ತಾ ಇರೋದು. ನಾವು ಆ್ಯಕ್ಚುಲಿ ಹೆಂಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಗೊತ್ತಾ, ಹೋಗಬೇಕಾದ್ರೆ ಈಗ ಓನ್ ವೆಹಿಕಲ್ಲು ಹೋಗಬೇಕು ಅಂತಂದೇಳಿ ನಾನು ಪ್ಲ್ಯಾನಿಂಗೇ ಇದ್ದಿಲ್ಲ. ನಾನು ಟ್ರೈನಲ್ಲಾದರೂ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ. ಟ್ರೈನಲ್ಲೂ ಕೂಡ ಹೋಗಬೇಕು ಅಂದ್ಕೊಂಡಾಗೂ ನನಗೆ ತುಂಬ ಸರಿ ಕ್ಯಾನ್ಸಲ್ ಆಗಿದೆ. ಬಟ್ ಈ ವರ್ಷ ಕ್ಯಾನ್ಸಲ್ ಆಗಲಿಲ್ಲ. ಸೊ ಆಲ್ಟರ್ನೇಟಾಗಿ ಒಂದು ಬುಕ್ ಮಾಡಿ, ಒಂದು ವೆಹಿಕಲ್ಸ್ನ ಬುಕ್ ಮಾಡಿ, ಇನೋವಾ ಕ್ರಿಸ್ಟಾನ ಬುಕ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅಲ್ಲಿಗೆ ಹೋಗಲಿಕ್ಕೆ ಹೊಸ ಬಟ್ಟೆನೇ ಹಾಕ್ಕೋಬೇಕಲ್ವ. ರಾಯರ ಹತ್ರ ಹೋಗಬೇಕಾದ್ರೆ ಮಡಿಯಾಗಿ ಹೋಗಬೇಕು ಅನ್ನೋದು ನನ್ನ ಒಂದು ಇದು. ಸೊ ಅದಕ್ಕೆ ಒಂದು ಹೊಸ ಸ್ಯಾರಿ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳಿಗೂ ಕೂಡ ಹೊಸ ಡ್ರೆಸ್ ಎಲ್ಲ ತೊಗೊಂಡು ಬಂದೆ. ಸೊ ಅಮ್ಮು ನಾನು ಇಬ್ಬರು ಜೊತೆಗೆ ಹೋಗಿದ್ವಿ. ಮೈಯೂನ ಕರ್ಕೊಂಡು ಹೋಗಲಿಲ್ಲ. ಅಮ್ಮು ನಾನು ಬರ್ತೀನಿ ಅಂತಂದೇಳಿ ಅವಳಿಗೆ
ಬೆಳಗ್ಗೆನೇ ಗೊತ್ತಾಗ್ಬಿಟ್ಟಿತ್ತು. ನಾನು ಒಂದು ಸ್ವಲ್ಪ ಮಕ್ಕಳಿಗೆ ಟೋಪಿ ತೊಗೋಬೇಕಿತ್ತು, ಕ್ಯಾಪ್ಗಳೆಲ್ಲ. ಅವರಿಗೆ ಟೋಪಿಗಳೆಲ್ಲ ಹಳೇದಿತ್ತು, ಅದು ಹಾಳಾಗ್ಬಿಟ್ಟಿತ್ತು ಅಂತಂದೇಳಿ ಮಕ್ಕಳಿಗೆ ಏನಾದರೂ ಒಂದು ಕಡಿಮೆ ಆದರೆ ನನ್ನ ಕೈಲಂತೂ ಸಹಿಸ್ಕೊಳಕ್ಕಾಗಲ್ಲ. ಅದು ಯಾವಾಗ ಕೊಡಿಸ್ತೀನೋ ಅದು ಯಾವಾಗ ಕೊಡ್ತೀನೋ ಅಂತಂದೇಳಿ ನನಗೆ ತುಂಬಾ ಏನು ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಟೋಪಿ ಇರ್ತಾ ಇದ್ದಿದ್ದಿಲ್ಲ ಅವರಿಗೆ. ಅದು ಇಲ್ಲಿ ತನಕ ಅಷ್ಟೇ ಬರ್ತಾಯಿತ್ತು, ಫುಲ್ ಕಿವಿ ಮುಚ್ತಾ ಇದ್ದಿದ್ದಿಲ್ಲ. ಸೊ ಅದು ಆಲ್ರೆಡಿ ಆಗಲೇ ಚಿಕ್ಕದಾಗ್ತಿತ್ತು ಅದು. ಸೊ ಅದಕ್ಕೆ ಇವತ್ತು ಹೋಗಿ ತೊಗೊಂಡು ಬರಲೇಬೇಕು ಅಂತಂದೇಳಿ ಹೋಗಿಬಿಟ್ಟೆ. ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತಂದೇಳಿ ನಾನು ತೋರಿಸ್ತೀನಿ, ಬನ್ನಿ. ಸೊ ಫಸ್ಟು ಅಮ್ಮಗೆ ಜರ್ಕಿನ್ನ ತೊಗೊಂಡು ಬಂದೆ. ಸ್ವೆಟರು ಅವನು ಮೈಯೋದಿತ್ತು, ಅಮ್ಮಗಿದ್ದಿಲ್ಲ. ಅದು ಚಿಕ್ಕದಾಗುತ್ತೆ, ಸ್ವೆಟರ್ ಇತ್ತು ಬಟ್ ಚಿಕ್ಕದಾಗ್ತಿತ್ತು ಅಂತಂದೇಳಿ ನಾನು ಈ ಸರಿ ಜರ್ಕಿನ್ ತೊಗೊಳ್ಳೋಣ ಅಂತಂದೇಳಿ ಜರ್ಕಿನ್ನ ತೊಗೊಂಡಿದ್ದೀನಿ. ಸೊ ಎಷ್ಟು ಕ್ಯೂಟಾಗಿದೆ ನೋಡಿ ಇದು, ಅಲ್ವಾ? ನೋಡಿ ಪಿಂಕ್ ಕಲರಲ್ಲಿ ಜಾಕೆಟ್ ಇದ್ದು ಜರ್ಕಿನ್ ಥರನೇ ತುಂಬಾ ಬೆಚ್ಚಗಾಗುತ್ತೆ. ವಿತ್ ಜಿಪ್ ಇದೆ. ಇದೊಂದು ಕ್ಯಾಪ್ ಬಂದಿದೆ, ಚೆಂದ ಉಂಟು ಅಲ್ವಾ? ಸೊ ಮೈಯುಗೆ ಜರ್ಕಿನ್ ಇದೆ, ದೊಡ್ಡದು ಹೊಸದಿದೆ ಅವನು ಅದನ್ನೇ ಹಾಕೋತಾನೆ. ಇದು ಪ್ರೈಸ್ ಬಂದು 505 ಇದು. ಮೈ ಗಾಡ್, 505 ಚೆನ್ನಾಗಿತ್ತು. ಆಫರ್ ಇತ್ತು, ಆಫರ್ ಅಂದರೆ ಒಂದು 30% ಆಫರ್ ಇತ್ತು. ಸೊ ಇದರಲ್ಲಿ ಆಫರ್ ಇದ್ದಿಲ್ಲ, ಸ್ಯಾರಿನಲ್ಲಿ ಅಷ್ಟೇ ಆಫರ್ ಇದ್ದಿದ್ದು. ಯಾಕೆಂದರೆ ಆಷಾಢಕ್ಕೆ ಈಗ ಮತ್ತೆ ಹೊಸ ಆಫರ್ ಬಿಡ್ತಾರಲ್ಲ, ಸೊ ಅದಕ್ಕೆ ಸಿಂಗಲ್ ಪೀಸ್ ಇರೋದೆಲ್ಲ ಖಾಲಿ ಆಗಬೇಕು ಅಂತ 30% ಆಫರ್ ಕೊಟ್ಟಿದ್ದಾರೆ. ಸೊ ನಾನು ಸೀರೆನ ತೋರಿಸ್ತೀನಿ, ಇದರಲ್ಲಿನ ಆಫರ್ ಇಲ್ಲ. BScಗೆ ಹೋಗಿದ್ದೆ ನಾನು. BScನಲ್ಲೇ ಚೆನ್ನಾಗಿ ಸಿಗೋದು ಈ ಥರದ್ದೆಲ್ಲ ಕ್ವಾಲಿಟಿ ಬಟ್ಟೆಗಳೆಲ್ಲ. ಇದು ಒಂದು ತೊಗೊಂಡೆ. ಮತ್ತು ಕ್ಯಾಪ್ಗಳು, ಇದು ಮೈಯುಗೆ ಇದು ಈ ಥರ ಕಟ್ಟೋದು ನೋಡಿ, ಫುಲ್ ಆಗುತ್ತೆ. ಇದು ಒಂಥರ ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡ ತಲೆ ದೊಡ್ಡದಿರುತ್ತಲ್ಲ, ಸೊ ಅವರಿಗೆ ಈ ಥರದ್ದು ಹಾಕಿದ್ರೇ ಚೆನ್ನಾಗೆ. ಇದು ಏನು ಈ ಥರ ಕಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಲ್ವಾ? ಅದು ಒಂದು ತೊಗೊಂಬಂದಿದ್ದೀನಿ. ಇನ್ನೊಂದು ಇರಲಿ ಅಂತಂದೇಳಿ ಈ ಥರದ್ದು ಒಂದು ಮಂಕಿ ಟೋಪಿನ ತೊಗೊಂಡು ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಮಂಕಿ ಟೋಪಿ. ಇದು ಒಂದು ಕಲರ್, ಇದು ಅಮ್ಮಗೆ ಇದು ಹಾಕಿ ನೋಡಿದ್ದೆ, ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದೇಳಿ ತೊಗೊಂಡೆ. ಸೊ ಎರಡು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಮೈಯುಗೆ ಅಲ್ಲಿ ಮಂತ್ರಾಲಯದಲ್ಲಿ ಹಾಕಲಿಕ್ಕೆ ಅಂತಂದೇಳಿ ಆಲ್ಮೋಸ್ಟ್ ಎಲ್ಲರೂ ಆರೆಂಜ್ ಹಾಕ್ಕೋಬೇಕು ಅಂತಂದೇಳಿ ನನ್ನ ಆಸೆ ಅಲ್ಲ. ಇದು ಒಂದು ಟೀ ಶರ್ಟು, ಮತ್ತು ಇದೊಂದು ಟೀ ಶರ್ಟ್ನ ತೊಗೊಂಡಿದ್ದೀನಿ. ಈ ಕಲರ್ ಒಂದು ಕಡೆ ಇದ್ದಿಲ್ಲ, ಸೊ ಅದಕ್ಕೆ ಈ ಕಲರ್ನ ತೊಗೊಂಡಿದ್ದೀನಿ. ಸೊ ಅಮ್ಮಗೆ ಎಷ್ಟು ಡ್ರೆಸ್ ತೊಗೊತಿದ್ದೀನೋ ನನಗೆ ಗೊತ್ತಿಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಫ್ರಾಕ್ ಅಲ್ವಾ? ಹಿಂದ್ಗಡೆ ಕಟ್ಟೋದು ಬಂದಿದೆ. ಇದು ಒಂದು ನೆಕ್ ಹತ್ರ ಬರುತ್ತಿದ್ದು ಚೆನ್ನಾಗಿದೆ ಅಲ್ವಾ? ಇದು ಬ್ಲೂ ಕಲರ್, ಈ ಕಲರ್ ಇದ್ದಿಲ್ಲ ಅವಳ ಹತ್ರ. ಇದೊಂದು ಫ್ರಾಕ್ ನೋಡಿ, ಅವಳಿಗೂ ಕೂಡ ಆರೆಂಜ್ ಕಲರ್. ಇದನ್ನೇ ಹಾಕ್ತೀನಿ ಜರ್ನಿ ಮಾಡುವಾಗ. ಸೊ ಸ್ವಲ್ಪ ಕಂಫರ್ಟ್ ಇರಲಿ ಅಂತಂದೇಳಿ ನಾನು ಫುಲ್ ಅವರಿಗೆಲ್ಲ ಜಾತ್ರೆ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಸೊ ಇದನ್ನು ಸಿಂಪಲ್ ಆಗಿರೋದು ಹೊಸ ಡ್ರೆಸ್, ಆರೆಂಜ್ ಕಲರ್ ನೋಡಿ, ಎಷ್ಟು ಕ್ಯೂಟಾಗಿದೆ ಅಲ್ವಾ? ಅಲ್ಲಿ ಇಟ್ಕೊಂಡು ನೋಡಿದೆ ನಾನು, ಅವಳಿಗೆ ಚೆನ್ನಾಗಿ ಕಾಣಿಸ್ತು. ಓಕೆ ಇದೇ ಇರಲಿ ಅಂತ ತೊಗೊಂಬಂದೆ. ಆರೆಂಜ್ ಕಲರು ಫುಲ್ ಶೈನಿಂಗ್ ಇದೆ, ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ. ಚೆನ್ನಾಗಿದೆ, ಸಾಫ್ಟಾಗಿ ಶೈನಿಂಗ್ ಇತ್ತು ಅಂತಂದೇಳಿ ಸುಮಾರು ಪಾಪ ಅವರು ಚೆನ್ನಾಗಿ ತೋರಿಸ್ತಾ ಇದ್ದರು. ನನಗೆ ಅಷ್ಟು ಟೈಮ್ ಇದ್ದಿಲ್ಲ, ಎಲ್ಲನೂ ನೋಡ್ಕೊಂಡು ಕೂರ್ಲಿಕ್ಕೆ ಆಗಲ್ಲ ನನಗೆ. ಅದು ತುಂಬ ಇರಿಟೇಷನ್ ನನಗೆ. ಬಟ್ಟೆ ಅಂಗಡಿಗೆ ಹೋದಾಗೆ ಎಷ್ಟು ಆರಿಸ್ತಾರೆ ಅಂದರೆ ಹೆಣ್ಮಕ್ಳು, ಯಪ್ಪ ನನಗದು ಸಾಕಾಗೋಯ್ತು ನೋಡಿ. ನಾನು ನಿಜವಾಗ್ಲೂ ಯಾವತ್ತೂ ಆ ಥರ ಆರಿಸಿದ್ದಿಲ್ಲೇ ಇಲ್ಲ, ಇಷ್ಟರಲ್ಲೇ ಇಲ್ಲ. ನಾನು ಜಾಸ್ತಿ ಆರಿಸೋದೇ ಇಲ್ಲ ನಾನು ಬಟ್ಟೆನ. ಒಂದು ಸರಿ ನಂಗೆ ಅದು ಚೆನ್ನಾಗಿ ಕಾಣಿಸ್ತು ಅಂತಂದರೆ ಎಸ್ ಅದೇ ಫಿಕ್ಸ್. ಅದು ಅಮೌಂಟು ಸಹ ನಾನು ನೋಡೋಕ್ಕೆ ಹೋಗಲ್ಲ, ಅದು ಯಾವುದಾದ್ರೂ ಕಲರ್ ಆಗಿರಲಿ ಚೆನ್ನಾಗಿತ್ತು ಅಂತಂದರೆ ಎಸ್. ಇದು ಒಂದು, ಇದಕ್ಕೆ ಬ್ಲೌಸ್ ನನ್ನ ಹತ್ರ ಗ್ರ್ಯಾಂಡ್ ಇರೋ ಬ್ಲೌಸ್ ಇದೆ ಅಲ್ವಾ? ಸೊ ಎರಡಿದ್ದಾವೆ. ಇದು ಪ್ರೈಸ್ ಬಂದು ಒಂದು 500 ಸಮಥಿಂಗ್ ಏನೋ ಇದೆ ಅಷ್ಟೇ, ಜಾಸ್ತಿ ಏನು ಬೇಡ, ಕಡಿಮೆ. 653 ಇದು, 653 ಇದು ಚೆನ್ನಾಗಿದೆ ಇದು. ಎಸ್ ಫ್ರೆಂಡ್ಸ್, ಇಷ್ಟು ನನ್ನ ಶಾಪಿಂಗ್ ಆಯಿತು. ಸ್ವಲ್ಪ ಬಿಸಿಲಿದ್ರೋದ್ರಿಂದ ಮತ್ತು ಅಮ್ಮನೂ ಕರ್ಕೊಂಡು ಹೋಗಿದ್ನಲ್ಲ, ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು, ನಿದ್ದೆ ಬಂದಿತ್ತಲ್ವ. ಸೊ ಅದಕ್ಕೆ ಬೇಗ ಮನೆಗೆ ಹೋಗ್ಬಿಡೋಣ ಅಂತಂದೇಳಿ
ಸೊ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ನಾನು ಡೇ 1 ಡೇ 2 ನಾನು ಮಂತ್ರಾಲಯದ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ.